ವಿದ್ಯಾರ್ಥಿಗಳ ಹೋರಾಟಕ್ಕೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜೋರು ವಿದ್ಯಾರ್ಥಿಗಳ ಹೋರಾಟಕ್ಕೆ ನಿದ್ದೆ ರಾಮಯ್ಯನಿಗೆ ನಿದ್ದೆ ರಾಮಯ್ಯನಿಗೆ ಎದ್ದೇಳು ರಾಮಯ್ಯ ಬೇಗ ಎದ್ದೇಳು ಅಂತೇಳು ಎದ್ದೇಳಿ ರಾಮಯ್ಯ ಎದುರಿಸೋಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿರೋದು. ಶಾಂತಕುಮಾರ್ ಅವರು ಡಿಕೆ ಕಾಣೆಯಾದ ಡಿಕೆ ಬಿಡಪ್ಪ ಬೇಡ. ಶಾಂತಕುಮಾರ್ ಅವರು ಒಂದೇ ನಿಮಿಷ. ಭಾರತ್ ಮಾತಾ ಕಿ. ಈಗ ಶಾಂತಕುಮಾರ್ ಅವರು ನಾವು ಈ ಹೋರಾಟ ಇಲ್ಲಿಗೆ ನಿಲ್ಲಬಾರದು. ಕಳೆದ 6 ತಿಂಗಳಿಂದ ನೀವು ಹೋರಾಟ ಮಾಡಕ್ಕೆ ಪರ್ಮಿಷನ್ ಕೇಳ್ತಾ ಇದ್ರಿ ಪೊಲೀಸರಿಗೆ, ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅದಕ್ಕೆ ನಮ್ಮ ಶಾಂತಕುಮಾರ್ ಅವರು ನಮ್ಮ ಬೆಲ್ಲದವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂತಕುಮಾರ್ ಅವ್ರು ಶಾಂತಿ ಆಗ್ಲಿ ಅಂತ ನಾನು ಹೇಳಿದೆ. ಅವ್ರು ಕಾಂತಕುಮಾರ್ ಬೆಲ್ಲದವರು ಕ್ರಾಂತಿಕುಮಾರ್ ಬೆಲ್ಲದವರು ಇವತ್ತು ಹೋರಾಟಕ್ಕೆ ಒಂದು ಪರ್ಮಿಷನ್ ತಗೊಂಡು ಇವತ್ತು ಫಸ್ಟ್ ಟೈಮು ಬೀದಿಗಿಳಿದು ಹೋರಾಟ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ಮೇಯರ್ ಜ್ಯೋತಿ ಪಾಟೀಲ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ, ಭರತ್ ಬೊಮ್ಮಾಯಿ ಅವರಿದ್ದಾರೆ, ಮಹೇಂದ್ರ ಇದ್ದಾರೆ, ಶಿವು ಹಿರೇಮಠ ಅವರು. ಅದಕ್ಕಿಂತ ಹೆಚ್ಚಾಗಿ ತಾವೆಲ್ಲ ವಿದ್ಯಾರ್ಥಿಗಳು ಕೂಡ ಈ ಹೋರಾಟದಲ್ಲಿ ಬಂದಿದ್ದೀವಿ. ಇದು ಸಾಂಕೇತಿಕ ಹೋರಾಟ ಆದರೆ ಇಲ್ಲಿ ಬರ್ತೀರಿ, ನಾವು ಮಾತಾಡೋದ್ರಿಂದ ಏನು ಉಪಯೋಗ ಆಗಲ್ಲ. ಮಾತು ಸ್ವಲ್ಪ, ಕೆಲಸ ಜಾಸ್ತಿ. ಈಗಾಗಲೇ ನಮ್ಮ ಕ್ರಾಂತಿಕುಮಾರ್ ಅವರು ನನಗೆ ದಾಖಲೆಗಳನ್ನು ತಂದುಕೊಟ್ರು ವಿಧಾನಸಭೆಯಲ್ಲಿ. ಕಳೆದ ಬಾರಿ ಕೆಪಿಸಿಯಲ್ಲಿ ಆಗ್ತಾ ಇರೋ ಅಕ್ರಮಗಳ ಬಗ್ಗೆ ನಾನು 2 ದಿನ ಮಾತಾಡಿದ್ದೀನಿ. ಕೆಪಿಸಿಯಲ್ಲಿ ಏನು ಅಕ್ರಮಗಳಾಗಿ ಅಪಾಯಿಂಟ್ಮೆಂಟ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ, ಡಿಲೇ ಮಾಡ್ತಾ ಇದ್ದಾರೆ, 2 ದಿನ ಮಾತಾಡಿದೆ. ಇಡೀ ಸರ್ಕಾರ ತಲೆ ತಗ್ಗಿಸಿ ನಿಲ್ಲೋ ರೀತಿ ನಮ್ಮ ಹೋರಾಟವನ್ನ ನಾವು ಮಾಡಿದ್ದೀವಿ. ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ, ನಾವು ಒಂದು ಕೈಯಲ್ಲಿ ಹಿಂಗ್ ಚಪ್ಪಾಳೆ ಹೊಡೆದ್ರೆ ಆಗಲ್ಲ. ನಾವು ವಿಧಾನಸಭೆ ಒಳಗಡೆನೂ ಹೊಡಿಬೇಕು, ಆಚೆ ಕಡೆನೂ ಹೊಡಿಬೇಕು. ಆಗ ಮಾತ್ರ ಹೋರಾಟ ಸಕ್ಸಸ್ ಆಗುತ್ತೆ, 2 ಕಡೆ. ಅದಕ್ಕೆ ನಮ್ಮ ಕ್ರಾಂತಿಕುಮಾರ್ಗೆ ಹೇಳಿದ್ದೀವಿ, ಪಾದಯಾತ್ರೆ ಶುರು ಮಾಡಿ. ಹೇಗೋ ವಿಧಾನಸಭಾ ಅಧಿವೇಶನ 6ನೇ ತಾರೀಕಿಂದ ನಡೆಯುತ್ತೆ, ಸುಮಾರು 3 ವಾರಗಳ ಕಾಲ ನಡೆಯುತ್ತೆ. ಇವತ್ತು ನಾವು ಕೇಳ್ತಾ ಇರುವಂತದ್ದು, ಇಲ್ಲಿ ಬಂದಿರುವಂತ ಜನನ್ನ ಫಿಲಪ್ ಮಾಡಿ ಇನ್ನೂ ಜಾಬು ಅಷ್ಟಿದೆ, 2,85,000 ಜಾಬ್ಗಳಿದೆ. ಇವತ್ತೇನೋ ಡಿ.ಕೆ. ಶಿವಕುಮಾರ್ ಕೇಳಿದ್ರಂತೆ ಸಿದ್ದರಾಮಯ್ಯ, ಅಶೋಕ್ ಏನ್ ಮಾಡಿದ್ದಾನೆ, ಅಶೋಕ್ ಎಷ್ಟು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾನೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಅಂತ. ಓಪನ್ ಚಾಲೆಂಜ್ ಹೇಳ್ತೀನಿ, ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ, ನಾನು ಎಷ್ಟು ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ತಹಸೀಲ್ದಾರ್ ಲೆಕ್ಕ ಕೊಡಿ. ನಾನು ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ, ಎಸಿ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ನಾನು ಹೋಮ್ ಮಿನಿಸ್ಟರ್ ಇದ್ದಾಗ ಪೊಲೀಸ್ ಇಲಾಖೆಯಲ್ಲಿ 1000 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ಸ್ಪೋರ್ಟ್ಸ್ ಕೋಟಾ ಕ್ರಿಯೇಟ್ ಮಾಡಿದ್ದೀನಿ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ವಿಲೇಜ್ ಅಕೌಂಟೆಂಟ್ ಇಂಟರ್ವ್ಯೂ ಇಲ್ಲ, ಟೆಸ್ಟ್ ಇಲ್ಲ, ಯಾರು ಮಾರ್ಕ್ಸ್ ಅನ್ನ ಹೈಯೆಸ್ಟ್ ತಗೊಂಡಿದಾರೋ ಅವರಿಗೆ ಡೈರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ, 1000 ಜನಕ್ಕೆ ಕೊಟ್ಟಿದ್ದೀನಿ. ತೆಗೀರಿಬೇಕಾದ್ರೆ ನಾನು ರೆಡಿ ಇದ್ದೀನಿ, ಬಂದು ಯಾವ ವೇದಿಕೆ ಮೇಲೆ ಬಂದ್ರು ನಿಮ್ ಜೊತೆ ನಾನು ಡಿಬೇಟ್ ಮಾಡಕ್ ರೆಡಿ ಇದ್ದೀನಿ. ನೀನೇನ್ ಮಾಡಿದ್ಯಾ? 3 ವರ್ಷದಿಂದ ನೀನೇನ್ ಮಾಡಿದ್ಯಾ?
ಹೇಳು, ಹೇಳಬೇಕು. 3 ವರ್ಷದಿಂದ ನೀನು ಎಷ್ಟು ಜನ ಅಪಾಯಿಂಟ್ಮೆಂಟ್ ಮಾಡಿದ್ಯಾ ಹೇಳು, ಹೇಳು ಸಿದ್ದರಾಮಯ್ಯ ಅಂತ ಕೇಳಕ್ ನಾವು ಇಲ್ಲಿ ಬಂದಿರುವಂತದ್ದು. ಹೇಳು, ಹೇಳು ಅಂತ ಹೇಳು. ನಿಮಗ್ ಮಾತ್ರ ಒಂದೇ ನಿಮಿಷ, ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗ್ಬೇಕು, ಜಾಬ್ ಬೇಕು, ಅವರಿಗೆ ಜಾಬ್ ಬೇಕು. ಫೈಟ್ ಮಾಡ್ತಾವ್ರೆ ಡೆಲ್ಲಿ, ಏನ್ ಧರಣಿ, ಹೋರಾಟ, ನ್ಯಾಯ, ದೇವರು, ವಿಭೂತಿ ಎಲ್ಲ. ಸಿದ್ದರಾಮಯ್ಯನವ್ರಿಗೆ ಆ ಜಾಬಲ್ಲೇ ಉಳ್ಕೋಬೇಕು, ಅದಕ್ಕೆ ಹೋರಾಟ. ಇಲ್ಲಿ ನಮ್ಮ ಮಕ್ಕಳು ಯಾರು ದಲಿತರಿದ್ದಾರೆ, ಹಿಂದುಳಿದವರು ಇದ್ದಾರೆ, ಮುಂದುವರೆದವರು ಯಾರೇ ಇರ್ಬೋದು, ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಜಾಬ್ಗೋಸ್ಕರ. ಹೊಸ ಜಾಬ್ ಕೇಳ್ತಾ ಇಲ್ಲ. ನೀನೇನೋ ಹೊಸ ಫ್ಯಾಕ್ಟ್ರಿ ಮಾಡಪ್ಪ ಸಿದ್ದರಾಮಯ್ಯ ಕೇಳ್ತಾ ಇಲ್ಲ. ಹೊಸ ಆಸ್ಪತ್ರೆ ಮಾಡು ಕೇಳ್ತಾ ಇಲ್ಲ. ಇರೋ ಜಾಬ್ ಕೊಡಯ್ಯ ಸಾಕು. ಇರೋ ಜಾಬ್ ಕೊಡು. ಅದನ್ನು ಕೇಳಕ್ಕೆ ಹೋರಾಟ ಮಾಡ್ತಾ ಇರೋವಂಥದ್ದು. ಯಾವುದೇ ಸರ್ಕಾರ ಇಷ್ಟು ವರ್ಷಗಳ ಕಾಲ ಅಪಾಯಿಂಟ್ಮೆಂಟ್ ನಿಲ್ಲಿಸದೆ ಇರಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾನು ಲೆಕ್ಕ ಕೇಳಿದ್ದೀನಿ, ಇಲಾಖೆಯಲ್ಲಿ ದುಡ್ಡಿಲ್ವಾ ಹೇಳಿ. ನಮ್ಮ ಹತ್ರ ದುಡ್ಡಿಲ್ಲ ಹೇಳ್ಬಿಡಿ. ಅದಾದ್ರು ಕೋಟಿ ಕೋಟಿ ಐತೆ ಅಂತ ಹೇಳ್ತೀರಾ. ಮೊನ್ನೆ ಅಬ್ಕಾರಿಯಲ್ಲಿ ಅಬ್ಕಾರಿ ಇನ್ಸ್ಪೆಕ್ಟರ್ಗಳೆಲ್ಲ ನೇಮಕಾತಿ ಐತೆ. ಇದು ನೇಮಕಾತಿ ಮಾಡಬೇಕು. ಅಬ್ಕಾರಿಯಲ್ಲಿದೆ, ಪೊಲೀಸಲ್ಲಿದೆ, ಹೆಲ್ತ್ ಅಲ್ಲಿದೆ, ಎಜುಕೇಶನ್ ಅಲ್ಲಿದೆ, ರೆವಿನ್ಯೂ ಅಲ್ಲಿದೆ. ಸಾವಿರಾರು ಅಪಾಯಿಂಟ್ಮೆಂಟ್ ಇದೆ, ಲಕ್ಷಾಂತರ ಇದೆ. ಯಾಕೆ ವೇಟಿಂಗ್ ಮಾಡ್ತಾ ಇದ್ದೀರಾ? ರೀಸನ್ ಹೇಳ್ಬೇಕು. ನಿಮ್ಮ ಅಪಾಯಿಂಟ್ಮೆಂಟ್ ಮಾತ್ರ ದಿನಾ ಪೇಪರ್ ತೆಗೆದ್ರೆ ನಿಮ್ಮಿಬ್ಬರದೇ ಅಪಾಯಿಂಟ್ಮೆಂಟ್. ಯಾರ ಅಪಾಯಿಂಟ್ಮೆಂಟ್? ಇವ್ರಿಗೆ ಅಪಾಯಿಂಟ್ಮೆಂಟ್. ಮಕ್ಕಳದ ಅಪಾಯಿಂಟ್ಮೆಂಟ್ ಎಂದರೆ ಹೇಳಿದ್ದೀರಾ? ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೇಳಿದ್ರು ಮೊನ್ನೆ, ಯಾರೋ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅನುಮತಿ ಕೊಟ್ಟಿಲ್ಲ ಅಂದ್ರು. 65,000 ಜನಕ್ಕೆ ಅನುಮತಿ ಕೊಟ್ಟಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ನೇಮಕ ಮಾಡಿ ಅಂತ ಹೇಳಿದ್ದಾರೆ. ಏನ್ ದಾಡಿ ನಿಮ್ಗೆ ಮಾಡದೇ ಇರೋದಕ್ಕೆ? ಏನ್ ದಾಡಿ ಇದೆ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ? ಮಾನ ಮರ್ಯಾದೆ ಇದ್ದಿದ್ರೆ ಇಷ್ಟೊತ್ತಿಗೆ ನೇಮಕಾತಿ ಮಾಡ್ತಾ ಇದ್ವಿ. ಈ ಹೋರಾಟವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡು ಹೋಗಬೇಕಾಗಿದೆ. ನಮ್ಮ ಹೋರಾಟ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡಬೇಕು. ನ್ಯಾಯ ಸಿಗೋವರೆಗೂ ಹೋರಾಟ ನಿಲ್ಲಂಗಿಲ್ಲ. ಇದೇನೋ ಬಂದಿದ್ದೀರಿ, ಮನೆಗೆ ಹೋದ್ರಿ, ಆಗಲ್ಲ. ಇದು ಮಂತ್ರಕ್ಕೆ ಮಾವಿನಕಾಯಿ ಬೀಳಲ್ಲ. ಮಂತ್ರಕ್ಕೆ ಬೀಳಲ್ಲ. ನಾವು ಬಿಸಿ ಮುಟ್ಟಿಸ್ಬೇಕು ಸರ್ಕಾರಕ್ಕೆ. ಆ ದೃಷ್ಟಿಯಿಂದ ನಾವೆಲ್ಲ ವಿದ್ಯಾರ್ಥಿಗಳಾಗಿ ಕೋಚಿಂಗ್ ತಗೊಂಡು ಎಕ್ಸಾಮ್ ಬರೆಯುವಂಥದ್ದಕ್ಕೆ ಹಗಲು ರಾತ್ರಿ ಕಾಯ್ತಾ ಇದ್ದೀರಿ. ನಮ್ಮ ಎಕ್ಸಾಮ್ ತಗೊಂಡು ಯಾವತ್ತು ನಮಗೆ ಇಂಟರ್ವ್ಯೂ ಬರುತ್ತೋ, ಯಾವತ್ತು ನಮ್ಮ ಅಪಾಯಿಂಟ್ಮೆಂಟ್ ಬರುತ್ತೋ, ಆ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನಾವಲ್ಲ, ಇಡೀ ನಿಮ್ ಕುಟುಂಬ. ಒಂದ್ಸರಿ ಜ್ಞಾಪಕ ಮಾಡ್ಕೊಳ್ಳಿ, ನಿಮ್ ತಂದೆ, ನಿಮ್ ತಾಯಿ, ನಿಮ್ ಅಕ್ಕ ಎಲ್ಲರೂ ಕಾಯ್ತಾ ಇದ್ದಾರೆ. ನನ್ನ ಮನೆಯಲ್ಲಿ ಒಂದು ಉದ್ಯೋಗ ಸಿಗ್ಬೋದು ಅಂತ. ಆ ಉದ್ಯೋಗಕ್ಕೂ ನೀವು ಕಲ್ಲಾಕಿದಿರಲ್ಲ. ಇದು ನ್ಯಾಯನ ಸಿದ್ದರಾಮಯ್ಯನವರೇ? ಇದು ನ್ಯಾಯನ? ತಾರತಮ್ಯ ಹೋಗ್ಬೇಕು. ಈಗ ಒಂದು ವರದಿ ಬಂದಿದೆ. ಸಿದ್ದರಾಮಯ್ಯ ಬಂದ ಮೇಲೆ ನಂಜುಂಡಪ್ಪ ವರದಿ ಇದ್ದಲ್ಲ, ಅದಕ್ಕಿಂತ ಡಬಲ್ ತಾಲೂಕುಗಳು ಹಿಂದುಳಿದಿದೆ. ಇದೇನ ನ್ಯಾಯ? ಇದೇನ ನ್ಯಾಯ? ಉದ್ಯೋಗ ಇದ್ದವ್ರಿಗೆ ನಿರುದ್ಯೋಗ ಭತ್ಯೆ ಕೊಡ್ತೀನಿ ಅಂದ್ರು. ಎಲ್ಲಿ ಕೊಟ್ಟಿದ್ದೀರಪ್ಪ? ಅದಕ್ಕೂ ಇಲ್ಲ. ಆ ಭತ್ಯೆನೂ ಇಲ್ಲ, ಉದ್ಯೋಗನೂ ಇಲ್ಲ. ಆ ಭತ್ಯೆ ಬೇಡ ರೀ. ಇರೋ ಉದ್ಯೋಗ ಕೊಡಿ, ಇರೋ ಉದ್ಯೋಗ ಕೊಡಿ ಸಾಕು. ನಿಮ್ ಭತ್ಯೆನೂ ಬೇಡ, ನಿಮ್ ಬತ್ತಿನೂ ಬೇಡ. ಅದನ್ನ ಕೇಳುವಂತ ಒಂದು ಮಾತುಗೋಸ್ಕರ ಇವತ್ತು ನಾವು ಇಲ್ಲಿ ಬಂದಿದ್ದೀರಿ. ನಮ್ದು ಯಾವುದೋ ಪೊಲೀಸರ ಮೇಲೆ ಹೇಳಿದ್ರು ಕ್ರಾಂತಿ ಕುಮಾರ್. ಪೊಲೀಸರ ಮೇಲಲ್ಲ ನಮ್ದು ಸರ್ಕಾರ ಅವ್ರಿಗೆ ಬುದ್ಧಿ ಕಲಿಸುವಂತ ಒಂದು ಹೋರಾಟಗಳನ್ನ ನಾವು ಮಾಡಬೇಕು. ನಾವು ನಿಮ್ ಜೊತೆ ಇದ್ದೀರಿ. ನಾನು ಇವತ್ತು ನೆನ್ನೆ ಮಣಿಪಾಲ್ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದೀನಿ. ನಾನು ಇಲ್ಲಿ ಬರಲೇಬೇಕು ಅಂತೇಳಿ ಬೆಳಗ್ಗೆ 5 ಗಂಟೆ ಹೊರಟೆ ನಾನು. 5 ಗಂಟೆಗೆ
ಫ್ಲೈಟ್ ಅಲ್ಲಿ ಬರಲಿಲ್ಲ, ಕಾರಲ್ಲೇ ಬಂದಿದ್ದೀನಿ ನಾನು ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ. ಇಲ್ಲೂ ಕೊಡ್ತೀನಿ, ವಿಧಾನಸಭೆ ಒಳಗಡೆನೂ ಕೊಡ್ತೀನಿ ನಿಮ್ಮ ಹೋರಾಟಕ್ಕೆ. ವಿಧಾನಸಭೆ ಒಳಗಡೆನೂ ನಾನು ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ. ನಾನು ಇರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, ಬೆಲ್ಲದವರು ಇರ್ಬೋದು. ಈ ವಿಚಾರಕ್ಕೆ ನಾವು ಆದ್ಯತೆಯನ್ನ ನಾವು ಕೊಡ್ತೀರಿ. ಕೂಡಲೇ ಸರ್ಕಾರ ಎಲ್ಲೆಲ್ಲಿ ಜಾಬ್ಸ್ ಖಾಲಿ ಇದೆ ಒಂದು ನೋಟಿಫಿಕೇಶನ್ ಮಾಡಬೇಕು ಇಮಿಡಿಯೇಟ್ ಆಗಿ. ನಾವು ಈ ತರ ಹುದ್ದೆಗಳಿಗೆ ಇವತ್ತಿನಿಂದ ನಾವು ಇಂಟರ್ವ್ಯೂಗಳನ್ನ ಕರಿತೀರಿ, ಎಕ್ಸಾಮ್ಗಳನ್ನ ಮಾಡ್ತೀರಿ, ಇಷ್ಟು ಅಪಾಯಿಂಟ್ಮೆಂಟ್ಗಳನ್ನ ಕೊಡ್ತೀರಿ. ಹೇಳ್ಬೇಕು ನೀವು. ಹೇಳಿಲ್ಲ ಅಂದ್ರೆ ನಾವ್ ಹೇಳಿದ್ರಲ್ಲ, ಇಲ್ಲಿಂದ ಪಾದಯಾತ್ರೆ ವಿಧಾನಸೌಧ. ಮೊನ್ನೆ ಹೆಂಗೆ ಸ್ಟ್ರೈಕ್ ಮಾಡಿದ್ರಲ್ಲ ಇವರು ಬಸ್ ಅವರು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಓಡೌಟ್ರಿ ಎಲ್ಲ. ಅವ್ರು ಮತ್ತೆ 3ನೇ ತಾರೀಕು ಗಡುವು ಕೊಟ್ಟವ್ರೆ. 3ನೇ ತಾರೀಕು ಗಡುವು ಕೊಟ್ಟವ್ರೆ. ಗುತ್ತಿಗೆದಾರರು ಅವ್ರದ್ದು ಹೋರಾಟ ಶುರುವಾಗ್ತಾ ಇದೆ. ಅದರಿಂದ ಮೂಗಿಡಿಯಕ್ಕೆ ಒಳ್ಳೆ ಟೈಮ್ ಇದು. ಹೆಂಗು ಬಡ್ಜೆಟ್ ಬರ್ತಾಯ್ತು ಈಗ, 6ನೇ ತಾರೀಕು ಬಡ್ಜೆಟ್. ನೀವು ಮೂಗಿಡಿದ್ರೆ ಸಿದ್ದರಾಮಯ್ಯ ಬಾಯಿ ಬಿಟ್ಬಿಡ್ತಾರೆ, ನಿದ್ದೆಯಿಂದ ಎದೋಡ್ಬಿಡ್ತಾರೆ. ಆ ಕೆಲಸವನ್ನ ನೀವು ಮಾಡಬೇಕು. ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲವನ್ನ ನಾನು, ನಮ್ಮ ನಾರಾಯಣ ಸ್ವಾಮಿಯವರು, ನಮ್ಮ ಬೆಲ್ಲದವರು, ನಮ್ಮೆಲ್ಲರೂ ಕೂಡ ನಾವು ಕೊಡಕ್ಕೆ ಸಿದ್ಧ ಇದ್ದೀರಿ. ನಮಗೆ ನ್ಯಾಯ ಸಿಗ್ಬೇಕು. ಇದರಲ್ಲೇನು ರಾಜಕಾರಣ ಏನು ಇಲ್ಲ. ಇದರಲ್ಲಿ ನ್ಯಾಯ ಸಿಗಬೇಕು. ನ್ಯಾಯಕ್ಕೋಸ್ಕರ ನಿಮ್ ಜೊತೆ ನಾನು ಇರ್ತೀನಿ ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಹೋರಾಟ